ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ ಬೆಟ್ಟದ ಭೈರವೇಶ್ವರಕ್ಕೆ ಹೋಗಿದ್ದು. ಅಲ್ಲಿಂದ ಬಂದ್ವಿ ಹಾಸನ್ಗೆ. ನೋಡಿ, ಹಾಸನ್ ರೀಚ್ ಆದ್ವಿ. ಇವಾಗ ಹಾಸನ್ ರೀಚ್ ಆಗಿ ಮನೆ ಹತ್ರ ಹೊರಟ್ವಿ. ಇನ್ನೇನು ಮನೆ ಹತ್ರನೇ ಬಂದಿದ್ದೀವಿ. ಮನೆ ಹತ್ರ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ನನಗಿಂತ ಗೊಂಬೆಗೆ ಟಯರ್ಡ್ ಆಗಿತ್ತು. ಅಂದರೆ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಹೋಗಿದ್ದಲ್ವ, ಅದಕ್ಕೆ ನಿದ್ದೆನೂ ಕಂಫರ್ಟ್ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಕಿರಿಪಿರಿ ಮಾಡ್ತಾಯಿದ್ಲು. ನೆಕ್ಸ್ಟ್ ಮನೆಗೆ ಬಂದ್ವಿ. ನೋಡಿ, ನಾವು ಮನೆಗೆ ಬಂದ ಮೇಲೆ ಅಮ್ಮ ಅಣ್ಣ ಇಬ್ಬರು ಬಂದಿದ್ದರು. ಬೇಗನೆ ಬರ್ತಿದ್ರು. ನಾವು ಅಲ್ಲಿ ಹೋಗಿದ್ದರಿಂದ ಲೇಟಾಗಿ ಬಂದರು. ಅಮ್ಮವ್ರೂ ಅಮ್ಮವ್ರ ಊರಲ್ಲಿ ಏನೋ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಾಗಾಗಿ ಇಲ್ಲ, ಯಾವಾಗಲೂ ಹಿಂದಿನ ದಿನವೇ ಬಂದಿರೋರು. ಅಲ್ಲಿ ಪೂಜೆ ಇದ್ದಿದ್ದರಿಂದ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಆಮೇಲೆ ನಾವು ಬರೋದು ಲೇಟ್ ಆಯಿತು ಅಂಥೇಳಿ ಅಮ್ಮವರು ಸ್ವಲ್ಪ ಲೇಟಾಗೆ ಬಂದರು. ಆಮೇಲೆ ಅಣ್ಣನೂ ಬಂದಿದ್ದ ಜೊತೆಗೆ. ಅಣ್ಣ ಅಮ್ಮ ಇಬ್ಬರು ಬಂದಿದ್ದರು. ಬರ್ತಾ ಹಾಗೆ ಕೇಕ್ ಹಿಡ್ಕೊಬಂದಿದ್ರು. ಏನು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಗುರಾಯಿಸ್ತಿದ್ದಾನೆ ನೋಡಿ. ಇನ್ನು ಮೋಕ್ಷಿ ಅವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದಿದ್ದರಿಂದ ಕೈಯಲ್ಲಿ ರಿಮೋಟು ಟಿ ವಿ ನೋಡೋದ್ರಲ್ಲೇ ಬಾಕಿಯಾಗಿ ಹೋಗ್ಬಿಟ್ಟಿದ್ರು. ಆಮೇಲೆ ನಮ್ಮದು ಫ್ಯಾಮಿಲಿ ಎಲ್ಲ ಪಿಂಕಿಶಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದ್ರಿ ಅನಿಸುತ್ತೆ. ಸ್ವಲ್ಪ ಶೇಡ್ ಜಾಸ್ತಿ ಕಡಿಮೆ ಇತ್ತು. ಹಾಗೆ ಎಲ್ಲ ಪಿಂಕಲ್ಲಿ ತೊಗೊಂಡಿದ್ವಿ. ಇನ್ನು ಗೊಂಬೆಗೆ ಫುಲ್ ಟಯರ್ಡ್ ಆಗಿತ್ತು. ಇನ್ನು ಡ್ರೆಸ್ ಎಲ್ಲ ಮಕ್ಕಳಂದ ಮೇಲೆ ಗಲೀಜು ಮಾಡ್ಕೊಂಡಿರ್ತಾರಲ್ಲ, ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ. ಇಲ್ಲಿ ನೋಡಿ, ಕೇಕಲ್ಲಿ ಅವರು ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಹಾಕಿ ಕಳಿಸಿದ್ದಾರೆ. ಆಮೇಲೆ ಹ್ಯಾಪಿ ಬರ್ಡೇ ಅಂತ ತೆಗೆದುಬಿಟ್ಟು ನೆಕ್ಸ್ಟ್ ಈಗ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಮ್ಮ ಗೊಂಬೆ ಬಂಗಾರಿ ಫುಲ್ ಎಕ್ಸೈಟ್ ಆಗಿದ್ದಾಳೆ ಕೇಕ್ ಕಟ್ ಮಾಡೋಕ್ಕೆ. ನೋಡಿ, ಇಷ್ಟು ಸೈಲೆಂಟಾಗಂತೂ ಅವಳು ಇರಲ್ಲ. ಅಂದರೆ ಫುಲ್ ಟಯರ್ಡ್ ಆಗಿರೋದ್ರಿಂದ ಫುಲ್ ಒಂದು ಸ್ವಲ್ಪ ಸೈಲೆಂಟಾಗಿದ್ದಾಳೆ. ಆಮೇಲೆ ನೆಕ್ಸ್ಟ್ ಅಲ್ಲಿ ಡ್ರೆಸ್ ಎಲ್ಲ ಗಲೀಜಾಗಿರೋದ್ರಿಂದ ಇಬ್ಬರಿಗೂ ಡ್ರೆಸ್ ಚೇಂಜ್ ಮಾಡಿ, ಅಮ್ಮನ ಹತ್ರ ಇನ್ನು ವೀಡಿಯೋ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅಣ್ಣಂಗೆ ಫೋಟೋ ತೆಗಿಯೋಕ್ಕೆ ಹೇಳಿದ್ದೆ. ಹಾಗಾಗಿ ಅಮ್ಮಂಗೆ ಕ್ಯಾಮ್ರಾ ಕೊಟ್ಬಿಟ್ಟು ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಹಾಗಾಗಿ ಫುಲ್ ಶೇಕಿಂಗು. ನಮ್ಮಮ್ಮ ಸುಮ್ಮನೆ ಇಟ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇನಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಟ್ಕೊಂಡು ನಿಂತ್ಕೊಳ್ಳಿ, ಏನು ಮಾಡಬೇಡಿ, ನಾನು ಆನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಇವಾಗ ವೀಡಿಯೋ ಮಾಡಿಸ್ತಾ ಇದ್ದೀನಿ ಅಮ್ಮನ ಹತ್ರ. ಅದು ಅಣ್ಣಂಗೆ ಫೋಟೋ ತೆಗಿಯಂತೆ ಅವನು ಈ ಕಡೆ ಸೈಡಿಗೆ ಬಂದು ಫೋಟೋ ತೆಗಿತಾ ಇದ್ದಾನೆ. ಆಮೇಲೆ ನೋಡಿ, ನಮ್ಮ ಗೊಂಬೆ ಬಂಗಾರಿ ಫುಲ್ ಡಲ್ ಆಗಿಬಿಟ್ಟಿತ್ತು. ಯಾಕೆ ಅಂತ ಗೊತ್ತಿಲ್ಲ, ದೃಷ್ಟಿ ಥರ ಆಗಿಬಿಟ್ಟಿತ್ತು ಏನೋ. ಅಲ್ಲಿ ಎಲ್ಲ ಹುಡುಗಿರೆಲ್ಲ ಮಾತಾಡಿಸಿ ಮುದ್ದು ಮಾಡಿ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಟ್ಟು ಅವಳಿಗೆ ಫ್ಯಾನ್ಸ್ ಆಗಿಬಿಟ್ಟಿದ್ರಲ್ಲ. ಹಾಗಾಗಿ ಅವ್ರದ್ದೆಲ್ಲ ದೃಷ್ಟಿ ಆಯಿತೋ ಏನೋ ಗೊತ್ತಿಲ್ಲ. ಸಪ್ಪು ಕೂತಿದೆ. ಯಾಕೆ ಅಂತೇಳ್ಬಿಟ್ಟು ನಮಗೆ ಇದಾಗ್ತಾಯಿತ್ತು. ಯಾಕೆ ಹಿಂಗೆ ಸಪ್ಪು ಕೂತಿದ್ದಾಳಲ್ಲ ಅಂತೇಳ್ಬಿಟ್ಟು ಇಷ್ಟರಲ್ಲೇ ಅವಳು ಕೇಕ್ನಲ್ಲೇ ಸ್ಮ್ಯಾಶ್ ಮಾಡಬೇಕಾಗಿತ್ತಪ್ಪ. ಯಾಕೋ ಫುಲ್ ಸೈಲೆಂಟಾಗಿ ಕೂತಿದೆ. ಆಮೇಲೆ ಆ ಕಡೆ ಸೈಡಲ್ಲಿ ತೆಗಿತಾ ಇದ್ದ ನಮ್ಮ ಅಣ್ಣ ಫೋಟೋ ಹೆಂಗೆ ಬಂದಿದೆ ಅಂತ ತೋರಿಸ್ತಿದ್ದಾನೆ. ಸರಿಯಾಗಿ ಬಂದಿಲ್ಲ, ಈ ಕಡೆಗೆ ಬಂದು ತೆಗಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ಒಬ್ಬರು ಫೋಟೋ ತೆಗಿಯಲ್ಲ. ನಾನು ಮಾತ್ರ ಎಲ್ರದ್ದು ಅಷ್ಟು ಚೆನ್ನಾಗಿ ಫೋಟೋಸ್ ತೆಕ್ಕೊಡ್ತೀನಿ. ನನ್ನ ಫೋಟೋ ಮಾತ್ರ ಒಬ್ಬರು ನೀಟಾಗಿ ತೆಗಿಯಲ್ಲ. ಅದೇ ವಾದ ವಿವಾದ ಆಗ್ತಾ ಇರುತ್ತೆ. ಏನಾದರೂ ಫೋಟೋ ಸೆಷನ್ ಇದ್ದರೆ ಹಂಗೆ ತೆಗ್ದಿದ್ಯಾ, ಹಿಂಗೆ ತೆಗ್ದಿದ್ಯಾ, ಹಿಂಗೆ ತೆಗಿರಿ, ಹಂಗೆ ತೆಗಿರಿ ಅಂತ ಯಾರು ಚೆನ್ನಾಗಿ ತೆಕ್ಕೊಡಲ್ಲ ನಂದು ಅಂತೇಳ್ಬಿಟ್ಟು. ಹಾಗೆಯೇ ಅಲ್ಲೇ ಸ್ವಲ್ಪ ಕಾನ್ವರ್ಸೇಷನ್ ಆಯಿತು. ಇವಾಗ ನೆಕ್ಸ್ಟು ಕೇಕ್ ಕಟ್ಟಿಂಗಿಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಿಂದಕ್ಕೆ ಹೋಗಿ ತೆಗಿತಿದ್ಯಲ್ಲ, ಮುಂದೆ ಬಂದು ತೆಗಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೆ ಆವಾಜ್ ಹಾಕ್ತಿದ್ದೀನಿ. ಹಾಗೆ ಅಲ್ವಾ, ತಂಗಿರಂದಮೇಲೆ ಅಣ್ಣಂದಿರಿಗೆ ಆವಾಜ್ ಹಾಕೊಂಡು ಓಡಾಡಿದ್ರೇ ತಂಗಿಯರಿಗೆ ಒಂದು ಬೆಲೆ ಇರೋದು. ಹವಾ ಮೇಂಟೈನ್ ಮಾಡಬೇಕು. ಹಾಗೆ ನಮ್ಮ ಅಣ್ಣಂಗೆ ಜೋರು ಮಾಡ್ತಿದ್ದೀನಿ, ಮುಂದಕ್ಕೆ ಬರೋ ಮುಂದೆ ಬಂದು ತೆಗಿ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಗೊಂಬೆ ಬಂಗಾರಿ ನೋಡಿಲ್ಲ ಅಂತ ಹೇಳ್ದ. ಆಮೇಲೆ ಗೊಂಬೆನ ಕರೆದು ಮಾತಾಡಿಸ್ಬಿಟ್ಟು ಹಂಗೋ ಹಿಂಗೋ ಒಂದು ಫ್ಯಾಮಿಲಿ ಪಿಕ್ಕು ತೆಗ್ದ. ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಬಂದಿದೆ. ಆಮೇಲೆ ನೆಕ್ಸ್ಟ್ ನಮ್ಮ ಗೊಂಬೆ ಬಂಗಾರಿ ಮೂಡ್ ಒಂಚೂರು ಸರಿ ಆಯಿತು ಅನಿಸುತ್ತೆ. ಆಮೇಲೆ ಒಂಚೂರು ಸ್ಮೈಲ್ ಕೊಟ್ಟಳು. ಇವಾಗ ಕೇಕ್ ಕಟ್ಟಿಂಗ್ ಟೈಮು. ನಮ್ಮ ಅಮ್ಮ ವೀಡಿಯೋ ಮಾಡ್ತಿದ್ದರಿಂದ ಅಣ್ಣ ಆ ಕಡೆ ಈ ಕಡೆ ಅಡ್ಡ ಓಡಾಡ್ತಿದ್ದೆ. ಬರೀ ನೀನು ಅಡ್ಡ ಓಡಾಡೋದೇ ಆಯ್ತಲ್ಲೋ ಅಂತೇಳ್ಬಿಟ್ಟು ವೀಡಿಯೋ ಫುಲ್ ಶೇಕಿಂಗಲ್ಲಿದೆ ನೋಡಿ. ಆಮೇಲೆ ನೆಕ್ಸ್ಟ್ ತೆಗ್ದಿದ್ದ ಫೋಟೋನ ನೋಡ್ತಾ ಇದ್ದೀನಿ, ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆಯಾ ಏನೋ ಅಂತೇಳ್ಬಿಟ್ಟು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ತೆಗ್ದಿದ್ದಾನ ಏನೋ ಅಂತೇಳ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀನಿ. ನಮ್ಮಮ್ಮ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಫೋನ್ ಇಟ್ಕೊಂಡು ಓಡಾಡ್ತಿದ್ದಾರೆ. ಆಮೇಲೆ ನೆಕ್ಸ್ಟು ನನ್ನ ಖುಷಿಗಂತೂ ಮುದ್ದುಗೆ ಅವನಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಒಟ್ಟಿಗೆ ಕೇಕ್ ಕಟ್ ಮಾಡಬೇಕು. ಆಮೇಲೆ
ಇವಾಗ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಟೈಮು. ಕೇಕ್ ಕಟ್ ಮಾಡ್ತಿದ್ದೀವಿ ನೋಡಿ. ಆದ್ರೂ ನಮ್ಮ ಗೊಂಬೆ ಬಂಗಾರ ಇಟ್ಕೊಂಡು ಕಟ್ ಮಾಡ್ತೀನಿ ಅಂತ ಹೇಳ್ಬೇಕಿತ್ತು. ಅದೇ ಹೇಳಿದ್ನಲ್ಲ ಆವಾಗಲೇ, ಒಳಗೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಅಂತ ಹೇಳ್ಬಿಟ್ಟು, ಹಾಗಾಗಿ ಸುಮ್ಮನೆ ಕೂತಿದ್ದಾಳೆ. ನೆಕ್ಸ್ಟ್ ಇವಾಗ ಕೇಕ್ ತಿನ್ಸೋ ಟೈಮು. ನನ್ನ ಮಗಂಗಂತೂ ಎಷ್ಟು ಜಲಸಿ ಅಂದರೆ ಅವನಿಗೆ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವ, ನನಗೆ ಫಸ್ಟ್ ಕೇಕ್ ತಿನ್ನಿಸಿ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಏನೇ ಆದ್ರೂ ಫಸ್ಟ್ ಅವನಿಗೆ ಮಾಡಬೇಕು. ಹಾಗಾಗಿ ನೋಡಿ ಕಿರ್ಚಾಡ್ತಿದ್ದಾನೆ. ಆಮೇಲೆ ನಮ್ಮ ಗೊಂಬೆ ರಾಜ್ಕುಮಾರಿ ನೋಡಿ ಇಲ್ಲಿ ಓಡ್ತಾ ಇದ್ದಾಳೆ. ಕೇಕ್ ತಿನ್ಸ್ಕೊಬಾ ಅಂತಂದರೆ ಬೇಡ ಅಂತ ಹೇಳ್ಬಿಟ್ಟು ಓಡ್ತಾ ಇದೆ ಎಲ್ಲೋ ಅಡುಗೆ ಮನೆಗೆ. ಮತ್ತು ನೆಕ್ಸ್ಟ್ ಬಂದ್ರೂ ಕೇಕ್ ತಿನ್ಸ್ಕೊ ಅಂದರೆ ಅದಕ್ಕೆ ಯಾಕೋ ಮೂಡಿರಲಿಲ್ಲ, ಹಾಗಾಗಿ ಕೇಕು ತಿನ್ನಲಿಲ್ಲ, ಬೇಡ ಅಂತ ಹೇಳಿದ್ಬಿಟ್ಟು ಹೋಯ್ತು. ಹಾಗೆಯೇ ಎಲ್ಲರೂ ಕೇಕ್ ಕಟ್ ಮಾಡಿಕೊಂಡು ಅವ್ರಿಗೆ ನಾವು ತಿನ್ಸೋದು, ನಮಗೆ ಅವ್ರು ತಿನ್ಸೋದು ಗೊತ್ತಲ್ಲ, ಯಾವಾಗಲೂ ಇರುತ್ತಲ್ಲ ಕೇಕ್ ಕಟ್ಟಿಂಗ್ ಅಂದಮೇಲೆ. ಆಮೇಲೆ ಕೇಕ್ ಏನಪ್ಪ ಅಂದರೆ, ನಿನ್ನೆ ಒಂದು ಬೇಕ್ರಿಗೆ ಹೋಗಿದ್ವಿ. ಅಲ್ಲಿ ಸ್ಪೆಷಲ್ ಹನಿ ಕೇಕ್ ಅಂತ ಹೇಳ್ಬಿಟ್ಟು ಒಂದು ಪೇಸ್ಟ್ ತಗೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟು. ಹಾಗಾಗಿ ಅಲ್ಲೇ 1 kg ಆರ್ಡ್ರ್ ಕೊಟ್ಬಿಟ್ಟು ಬಂದುಬಿಡೋಣ ಅಂತೇಳ್ಬಿಟ್ಟು ಆರ್ಡ್ರ್ ಕೊಟ್ಟಿದ್ವಿ. ಅಣ್ಣ ಇಸ್ಕೊಬಂದ ಅದನ್ನ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಎಲ್ರಿಗೂ ಗೊತ್ತಿರುತ್ತೆ ಗುಂಡಣ್ಣ ಬೇಕ್ರಿ ಅಂತ ಹೇಳ್ಬಿಟ್ಟು, ಹಾಸನಲ್ಲಿ ಅದು ಒಂದು ಫೇಮಸ್ ಬೇಕ್ರಿನೇ. ಯಾವಾಗಲೂ SLJಲ್ಲೇ ತರ್ತಿದ್ವಿ. ಅಲ್ಲಿ ಟೇಸ್ಟ್ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಸ್ಪೆಷಲ್ ಹನಿ ಕೇಕ್ನ ಆರ್ಡ್ರ್ ಕೊಟ್ಟಿದ್ವಿ. ಇವಾಗ ಸ್ವಲ್ಪ ಹನಿ ಕೇಕು ಇಷ್ಟ ಆಗುತ್ತೆ ನಮಗೆ, ಹಾಗಾಗಿ ಪೇಸ್ಟ್ರಿಗಿಂತ ಹನಿ ಕೇಕ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹನಿ ಕೇಕೆ ತೊಗೊಬರ್ತೀವಿ ಇವಾಗ. ಈಗ ಅಮ್ಮನ ಸೆಷನ್ನು ಕೇಕ್ ತಿನ್ನಿಸೋದು, ಹಾಗೆ ಒಬ್ಬೊಬ್ಬರೇ ಕೇಕ್ ತಿನ್ನಿಸ್ಕೊಂಡು ಮಾಡಿ ಆ ದಿನನ ಫುಲ್ ಎಂಜಾಯ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಊಟಕ್ಕೆ ಅಮ್ಮ ಬನ್ನಿ ಹೊರಗಡೆ ಹೋಗೋಣ, ದಿನ ಮನೇಲೇ ತಿಂದು ಬೋರ್ ಆಗಿದೆ ನಮಗೂ, ಅಮ್ಮ ಇವತ್ತು ನಾನೇ ಟ್ರೀಟ್ ಕೊಡಿಸ್ತೀನಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆಯೇ ನಮ್ಮಮ್ಮ ಬರ್ತಾ ಒಂದು ಸ್ವೀಟ್ ಬಾಕ್ಸು ತೊಗೊಬಂದಿದ್ರು ಅಲ್ಲೇ ಹರ್ಷ ಬೇಕ್ರಿಯಲ್ಲಿ. ತುಂಬ ಚೆನ್ನಾಗಿರುತ್ತೆ. ಹರ್ಷ ಬೇಕ್ರಿ ಅಲ್ಲ, ಸಾರಿ, ಹರ್ಷ ಸ್ವೀಟ್ಸು, ಅದು ಫೇಮಸ್ಸು, ತುಂಬ ಹಳೇದು ಅದು. ಅಲ್ಲಿ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮಮ್ಮ ಏನೋ ಮಿಲ್ಕ್ ಬರ್ಫಿ ಅಂತ ಹೇಳ್ಬಿಟ್ಟು ತಗೊಬಂದಿದ್ರು, ಚೆನ್ನಾಗಿತ್ತು. ಹಾಗೆಯೇ ಅದನ್ನು ಎಲ್ರಿಗೂ ತಿನ್ನಿಸ್ತಾ ಇದ್ದಾರೆ. ಮೋಕ್ಷಿಗೆ ಫಸ್ಟೇ ಸ್ವೀಟು ಅಂದರೆ ಇಷ್ಟ ಆಗಲ್ಲ, ಅದಕ್ಕೆ ನೋಡಿ ಅಷ್ಟು ದೊಡ್ಡದು ಬೇಡ ನನಗೆ, ಸ್ವಲ್ಪ ಸಾಕು ಅಂತ ಹೇಳ್ಬಿಟ್ಟು ಮುರ್ಕೊಂಡು ತಿಂತಾಯಿದ್ದಾರೆ. ಹಾಗೆಯೇ ನನಗೂ ತಿನ್ನಿಸಿದ್ರು. ನಮ್ಮ ಗೊಂಬೆ ಬಂಗಾರಿಗೆ ಒಂಚೂರು ಇಷ್ಟ ಆಗಿಲ್ಲ, ಅದು ಸ್ವೀಟ್ ಅಲ್ಲ, ಏನೂ ತಿಂತಾನೇ ಇರಲಿಲ್ಲ ಅವಳು. ಅದಕ್ಕೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅವಳು ತಿನ್ನಲಿಲ್ಲ. ಹಾಗೆಯೇ ಎಲ್ಲರೂ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಹೀಗಿತ್ತು ನಮ್ಮದು ಸಿಂಪಲ್ ಸೆಲೆಬ್ರೇಷನ್ನು, ಆ್ಯನಿವರ್ಸರಿ ಸಿಂಪಲ್ ಸೆಲೆಬ್ರೇಷನ್ನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.